ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರೇಷಿತರನ್ನು ನಡೆಸಿದಂತೆ ನಡೆಸಿರಿ ನಮ್ಮನ್ನು, ಅಭಿಷೇಕದ ಶಕ್ತಿಯಿಂದ ತುಂಬಿರಿ ಕೃಪೆಯನ್ನು. ಶುಭ ಸಂದೇಶದ ಸಾಕ್ಷಿಯಾಗಿ ಕಳುಹಿಸು ನಮ್ಮನ್ನು, ಅಗ್ನಿಯಂತೆ ಶಕ್ತಿಯಂತೆ ತುಂಬಿರಿ ಕೃಪೆಯನ್ನು. ಆತ್ಮರೇ ಎನ್ನೊಳು ನೀ ಅಗ್ನಿಯ ಮಳೆ ಸುರಿಸು, ಆತ್ಮರೇ ಎನ್ನೊಳು ನೀ ಜ್ವಲಿಸು ಪ್ರಜ್ವಲಿಸು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ 1 ಕೊರಿಂಥ 8ನೇ ಅಧ್ಯಾಯ. ಇದರ ಟೈಟಲ್ ನೋಡುವುದಾದರೆ, ನೈವೇದ್ಯ ಪದಾರ್ಥ ತಿನ್ನುವುದು ನಿಷಿದ್ಧವೇ. ನೈವೇದ್ಯ ಪದಾರ್ಥ ಅಂದರೆ ವಿಗ್ರಹಗಳಿಗೆ ಅವರು ಎಡೆ ಇಡುವುದು. ವಿಗ್ರಹಗಳ ಮುಂದೆ ಅನ್ನ ಆಹಾರ ಪದಾರ್ಥಗಳನ್ನಿಟ್ಟು ವಿಗ್ರಹಗಳಿಗೆ ಬಲಿಯರ್ಪಿಸಿ ಆ ಪದಾರ್ಥಗಳನ್ನು ತಂದು ಕೊಡುವಾಗ ಅದು ನೈವೇದ್ಯ ಎನಿಸಿಕೊಳ್ಳುತ್ತದೆ. ಅದು ಕ್ರೈಸ್ತರಿಗೆ ತಿನ್ನಬಹುದಾ, ತಿನ್ನಕೂಡದ, ಅದರ ಕುರಿತು ಒಂದು ಮಾರ್ಗದರ್ಶನವನ್ನು ಸಂತ ಪೌಲರು ಇಲ್ಲಿ ಕೊಡುತ್ತಾರೆ. ಓಕೆ, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಆಹಾರ ಪದಾರ್ಥಗಳ ವಿಷಯವಾಗಿ ನಾನು ಹೇಳುವುದೇನೆಂದರೆ, ನಮ್ಮೆಲ್ಲರಿಗೂ ಜ್ಞಾನೋದಯವಾಗಿದೆ ಎಂದು ಹೇಳಿಕೊಳ್ಳುತ್ತೀರಿ. ನಮಗೆಲ್ಲರಿಗೂ ನಾನು ಸತ್ಯವನ್ನು ತಿಳ್ಕೊಂಡಿದ್ದೀನಿ, ನನಗೆ ಸತ್ಯ ಗೊತ್ತು, ನನಗೆ ಜ್ಞಾನ ಇದೆ ಅನ್ನುವ ರೀತಿಯಲ್ಲಿ ಜ್ಞಾನೋದಯವಾಗಿದೆ ಎಂದು ಹೇಳಿಕೊಳ್ಳುತ್ತೀರಿ. ಜ್ಞಾನ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತದೆ, ಪ್ರೀತಿಯಾದರೂ ಭಕ್ತಿಯನ್ನು ವೃದ್ಧಿಗೊಳಿಸುತ್ತದೆ. ಆಮೇನ್ ಎಂದು ಟೈಪ್ ಮಾಡುವ. ನಿಮಗೆ ದೊಡ್ಡ ದೊಡ್ಡ ಜ್ಞಾನ ಇದೆಯೋ ಇಲ್ವೋ, ಇವತ್ತು ನಾನು ಸಹ ದೊಡ್ಡ ದೊಡ್ಡ ಪ್ರಪಂಚದ ಜ್ಞಾನವನ್ನು ಪಡೆದುಕೊಂಡ ವ್ಯಕ್ತಿಯಲ್ಲ. ಜ್ಞಾನ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತದೆ. ಆದರೆ ದೇವರ ಪ್ರೀತಿ, ಶತ್ರು ಪ್ರೀತಿ ನಮ್ಮನ್ನು ಭಕ್ತಿಯಲ್ಲಿ ಅಭಿವೃದ್ಧಿ ಮಾಡುತ್ತದೆ. ಯಾರಾದರೂ ತಾನು ಬಲ್ಲವನೆಂದು ಕೊಚ್ಚಿಕೊಳ್ಳುವುದಾದರೆ ತಾನು ತಿಳಿಯಬೇಕಾದುದು ಅವನು ಸರಿಯಾಗಿ ತಿಳಿದಿರುವುದಿಲ್ಲ. ಆದರೆ ದೇವರನ್ನು ಪ್ರೀತಿಸುವವನನ್ನು ದೇವರು ಗುರುತಿಸುತ್ತಾರೆ. ನಮಗೆ ಎಲ್ಲ ಗೊತ್ತಿದೆ ಎಂದು ಹೇಳಿಕೊಂಡರೂ ಸಹ ನಮಗೆ ಗೊತ್ತಿಲ್ಲದೆ ಇರುವ ವಿಷಯಗಳು ಎಷ್ಟೋ ಇರುತ್ತದೆ. ಕಲಿಯುವಿಕೆಗೆ ವಯಸ್ಸಿಲ್ಲ, ಕಲಿಯುವಿಕೆಗೆ ಕಾಲಗಳಿಲ್ಲ. ಕಲಿಯುವುದು ಮನುಷ್ಯನಿಗೆ ಎಷ್ಟೋ ಇದೆ ಇನ್ನು. ಆದ ಕಾರಣ ದೇವರನ್ನು ಯಾರು ಪ್ರೀತಿಸುತ್ತಾರೋ ದೇವರು ಅವರನ್ನು ತನ್ನವನು ಎಂದು ಗುರುತಿಸುತ್ತಾರೆ. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವ ಬಗ್ಗೆ ನನ್ನ ಅಭಿಪ್ರಾಯ ಹೀಗಿದೆ. ಯಾಕಂದರೆ ಆ ಕೊರಿಂಥಿಯ ಸಭೆಯಲ್ಲಿ ಮೇ ಬಿ ಗುಂಪುಗಳಿರಬಹುದು. ಕೆಲವರು ಇಲ್ಲ ನಾವು ತಿಂತೀವಿ ಅಂತ ಹೇಳ್ಬೋದು, ಕೆಲವರು ಇಲ್ಲ ಅದು ತಿನ್ನಕೂಡದು ಅಂತ ಹೇಳಿರಬಹುದು. ಈ 2 ರೀತಿಯ ಪಂಗಡಗಳು ಕಿತ್ತಾಡುವಾಗ ಸಂತ ಪೌಲ ಕೊಡುವ ಉತ್ತರ, ದೇವರು ಒಬ್ಬರೇ ಹೊರತು ಬೇರೆ ದೇವರಿಲ್ಲ. ಇದು ನಮಗೆ ತಿಳಿದ ವಿಷಯ. ಕ್ರೈಸ್ತರಾದ ನಮಗೆ ಗೊತ್ತು, ಸತ್ಯ ದೇವರು ಒಬ್ಬರೇ. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ತಂದೆ ದೇವರು, ಅವರ ಏಕೈಕ ಪುತ್ರ ಯೇಸು, ಅವರಿಂದ ಹೊರಟು ಬಂದ ಪರಿಶುದ್ಧಾತ್ಮರು, ತ್ರಯೇಕ ದೇವರು. ಆದರೆ ಒಬ್ಬರೇ ದೇವರು ಎಂದು ನಮಗೆ ಚೆನ್ನಾಗಿ ಗೊತ್ತಿದೆ. ದೇವರುಗಳು ಎನಿಸಿಕೊಳ್ಳುವವರು ಇಹಪರಗಳಲ್ಲಿ ಇರಬಹುದು. ಅಂತ ಹಲವಾರು ದೇವರುಗಳನ್ನು, ಪ್ರಭುಗಳನ್ನು ಪೂಜಿಸುವುದುಂಟು. ನಾವು ಕ್ರೈಸ್ತರು ಒಬ್ಬರೇ ದೇವರು ಎಂದು ನಂಬುತ್ತೇವೆ. ಆ ಒಬ್ಬರೇ ದೇವರಿಗೆ ಕೊಡಲ್ಪಟ್ಟ ನಾಮ ಶ್ರೀ ಯೇಸು ನಾಮ. ಆದರೆ ಈ ಲೋಕದಲ್ಲಿ ಅನೇಕರು ದೇವರುಗಳ ಸ್ಥಾನದಲ್ಲಿದ್ದಾರೆ. ಈ ಜನರು ಅವುಗಳನ್ನು ದೇವರಾಗಿ ಪೂಜಿಸುವುದುಂಟು. ಈ ಲೋಕದಲ್ಲಿ ದೇವರುಗಳು ಇದ್ದಾರೆ ಅಂದರೆ ದೇವರ ಸ್ಥಾನವನ್ನು ಆಕ್ರಮಿಸಿಕೊಂಡವರು. ಓಕೆ, ಆದರೆ ನಮ್ಮ ಪರಮಪಿತ ಎಲ್ಲ ಸೃಷ್ಟಿಗೂ ಮೂಲಕರ್ತ, ನಮಗೆ ಒಬ್ಬರೇ ಪ್ರಭು, ಅವರೇ ಯೇಸು ಕ್ರಿಸ್ತ. ಅವರ ಮುಖಾಂತರವೇ ಸಮಸ್ತವು ಉಂಟಾಯಿತು, ಅವರ ಮುಖಾಂತರ ನಾವು ಜೀವಿಸುತ್ತೇವೆ. ಆದರೆ ಎಲ್ಲರಿಗೂ ಇದರ ಅರಿವಿರುವುದಿಲ್ಲ. ಅನ್ಯ ಜನರು, ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ಸಹ ಇದರ ಅರಿವು ಅವರಿಗೆ ಇರುವುದಿಲ್ಲ. ಕೆಲವರು ಸಾಂಪ್ರದಾಯಿಕವಾಗಿ ಬಂದ ವಿಗ್ರಹಾರಾಧನೆಯಲ್ಲಿ ಭಾಗವಹಿಸಿ ವಿಗ್ರಹಕ್ಕೆ ಅರ್ಪಿತವಾದ ನೈವೇದ್ಯ ಪದಾರ್ಥವನ್ನು ತಿನ್ನುತ್ತಾರೆ. ಆದರೆ ಅವರ ಮನಸ್ಸಾಕ್ಷಿ ದುರ್ಬಲವಾಗಿರುವುದರಿಂದ ತಾವು ಕಲುಷಿತರಾದವೆಂದು ಭಾವಿಸಿಕೊಳ್ಳುತ್ತಾರೆ. ಕೆಲವರು ಏನು ಮಾಡ್ತಾರೆ, ವಿಗ್ರಹಕ್ಕೆ ನೈವೇದ್ಯವಾದ ಪದಾರ್ಥ, ಫಾರ್ ಎಕ್ಸಾಂಪಲ್
ಏನೋ ಒಂದು ಒಬ್ಬಟ್ಟು, ಯುಗಾದಿ ಹಬ್ಬ ಅಂತ ತಿಳ್ಕೊಳ್ಳಿ, ಅಥವಾ ಬೇರೆ ಯಾವುದೋ ಒಂದು ಇದಕ್ಕೆ ಫಂಕ್ಷನ್ಗೆ ಹೋಗಿರ್ಬೋದು, ಅಲ್ಲಿ ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥ ಕೊಟ್ಟಿರ್ಬೋದು. ಅದನ್ನ ತಿಂದ ಮೇಲೆ ಅಯ್ಯಯ್ಯೋ ನಾನು ಇದನ್ನ ತಿನ್ನಬಾರ್ದಾಗಿತ್ತಲ್ಲ, ಇದನ್ನ ತಿನ್ಬಿಟ್ನಲ್ಲ ಅಂತ ನಮಗೆ ಮನಸ್ಸಾಕ್ಷಿ ನಮ್ಮನ್ನ ಕೆದಕಬಹುದು. ಇದರ ಕುರಿತು ಮಾತನಾಡೋದಾದ್ರೆ 2 ವಿಷಯ ಕಂಪ್ಲೀಟ್ ಕ್ಲಿಯರ್ ಆಗಿ ನಮಗಿರಬೇಕು, ನಮಗೆ ಕನ್ಫ್ಯೂಷನ್ ಬೇಡ. ಒಂದು, ಮತ್ತಾಯ 15:17 ಮೇಲ್ಪಟ್ಟು ನಾವು ನೋಡ್ತೇವೆ, ಬಾಯೊಳಕ್ಕೆ ಹೋಗುವಂಥದ್ದು ನಮ್ಮನ್ನ ಕಲುಷಿತ ಮಾಡುವುದಿಲ್ಲ. ಸೊ ತಿನ್ನುವ ವ್ಯಕ್ತಿ ಇದು ಬರೀ ಹಣ್ಣು, ಇದನ್ನ ತಿಂದ್ರೆ ನನಗೇನು ಆಗೋದಿಲ್ಲ ಎಂದು ಅವನಿಗೆ ವಿಶ್ವಾಸ ಇರಬಹುದು. ಅವನು ಇದು ಹಣ್ಣು ಎಂದು ಇದು ನನ್ನನ್ನೇನು ಮಾಡಲು ಸಾಧ್ಯವಿಲ್ಲ ಎಂದು ತಿನ್ನಬಹುದು. ಆದರೆ ನೀನು ಹಾಗೆ ತಿನ್ನುವಾಗ ವಿಶ್ವಾಸದಲ್ಲಿ ಬಲವಿಲ್ಲದ ಮತ್ತೊಬ್ಬ ವ್ಯಕ್ತಿ ನೋಡ್ತಾನೆ, ಅರೆ ಇವ್ರು ಮಾತ್ರ ವಿಗ್ರಹಕ್ಕೆ ನೈವೇದ್ಯವಾದದನ್ನು ತಿಂತಾರೆ, ನಾನು ತಿನ್ನಬಹುದಲ್ಲವಾ ಎಂದು ಆ ಚಿಕ್ಕವನು ಅಂದ್ರೇನು, ವಿಶ್ವಾಸದಲ್ಲಿ ಇನ್ನು ಬಲಹೀನರು, ಅವರು ಸಹ ತಿಂದು ಬಿಡಬಹುದು. ನಿನಗೆ ಗೊತ್ತು ಅದು ವಿಗ್ರಹಕ್ಕೆ ನೈವೇದ್ಯ ಮಾಡಿದರೂ ಸಹ ನಾನು ತಿನ್ನುವುದರಿಂದ ನನಗೇನು ಹಾನಿ ಉಂಟಾಗುವುದಿಲ್ಲ, ಅದು ಬರೀ ಒಂದು ಹಣ್ಣು ಎಂದು ಭಾವಿಸುತ್ತೇನೆ, ಯಾಕಂದ್ರೆ ಬಾಯೊಳಕ್ಕೆ ಹೋಗುವಂಥದ್ದು ನನ್ನನ್ನು ಕಲುಷಿತ ಮಾಡುವುದಿಲ್ಲ ಎಂದು. ಆದರೆ ಅವನಿಗೆ ಇಷ್ಟು ಸತ್ಯ ಗೊತ್ತಿಲ್ವಲ್ಲ. ಆದ ಕಾರಣ ನಿನ್ನ ನಡತೆಯನ್ನು ನೋಡಿ ಅವನು ಸಹ ಅದನ್ನು ಅನುಸರಿಸಿ ಬಿಡಬಹುದು, ಅವನ ವಿಶ್ವಾಸಕ್ಕೆ ಧಕ್ಕೆ ಉಂಟಾಗುತ್ತದೆ. ಅದಕ್ಕೆ ಸಂತ ಪೌಲ ಹೇಳ್ತಾರೆ 1 ಕೊರಿಂಥ 10:20-21, ಇದು ನಮಗೆ ಕ್ಲಾರಿಟಿ ಇರಬೇಕು. ವಿಗ್ರಹಗಳಿಗೆ ನೈವೇದ್ಯವಾದ ಪದಾರ್ಥವನ್ನ ಎಂದಿಗೂ ತಿನ್ನಕೂಡದು. ಅವರು ದೇವರಿಗಲ್ಲ ಅದನ್ನು ಅರ್ಪಿಸುವುದು, ದೆವ್ವಗಳಿಗೆ, ದುರಾತ್ಮಗಳಿಗೆ ಅರ್ಪಿಸುತ್ತಾರೆ. ಆದ್ದರಿಂದ ಯೇಸುವಿನ ಶರೀರ ರಕ್ತವನ್ನ ಪರಮ ಪ್ರಸಾದ ಎಂದು ಸ್ವೀಕರಿಸುವ ನಾವು ವಿಗ್ರಹಗಳಿಗೆ ನೈವೇದ್ಯ ಪದಾರ್ಥವನ್ನ ಎಂದಿಗೂ ತಿನ್ನಕೂಡದು. ಇದೆ ಫೈನಲ್. 9ನೇ ವಚನ, ನಾವು ತಿನ್ನುವ ಆಹಾರ ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸಲಾರದು. ಅದನ್ನು ತಿನ್ನದಿರುವುದರಿಂದ ನಮಗೆ ನಷ್ಟವಿಲ್ಲ, ತಿಂದರೆ ಲಾಭವಿಲ್ಲ. ಆದರೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸುವಾಗ ದುರ್ಬಲ ಮನಸ್ಸುಳ್ಳ ಸೋದರನ ವಿಶ್ವಾಸಕ್ಕೆ ಅಡ್ಡಿಯಾಗದಂತೆ ಎಚ್ಚರಿಕೆ ವಹಿಸಿರಿ. ನೈಜ ಅರಿವುಳ್ಳವನೆಂದು ಹೇಳಿಕೊಳ್ಳುವ ನೀನು ವಿಗ್ರಹದ ಗುಡಿಯಲ್ಲಿ ಊಟಕ್ಕೆ ಕುಳಿತಿರುವುದನ್ನು ದುರ್ಬಲ ಮನಸ್ಸಾಕ್ಷಿಯುಳ್ಳ ಸೋದರನು ಕಂಡರೆ ಅವನು ಸಹ ನೈವೇದ್ಯ ಮಾಡಿದ ಪದಾರ್ಥವನ್ನು ತಿನ್ನಲು ಧೈರ್ಯಗೊಳ್ಳಲಾರನೆ. ಹೀಗೆ ನೀವು ನಿಮ್ಮ ಸಹೋದರರ ದುರ್ಬಲ ಮನಸ್ಸಾಕ್ಷಿಯನ್ನು ನೋಯಿಸಿ ಅವರ ವಿರುದ್ಧ ಪಾಪ ಕಟ್ಟಿಕೊಳ್ಳುವುದರಿಂದ ಯೇಸುಕ್ರಿಸ್ತರ ವಿರುದ್ಧವೇ ಪಾಪ ಮಾಡುತ್ತೀರಿ. ನಾನು ತಿನ್ನುವ ಆಹಾರ ನನ್ನ ಸಹೋದರನ ವಿಶ್ವಾಸಕ್ಕೆ ಅಡ್ಡಿಯಾಗುವುದಾದರೆ ಎಂದಿಗೂ ನಾನು ಅದನ್ನು ತಿನ್ನಲಾರೆ, ಅವನ ವಿಶ್ವಾಸಕ್ಕೆ ಅಡ್ಡಿಯನ್ನು ತರಲಾರೆ. ಮತ್ತಾಯನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಚನ 6ರಲ್ಲಿ ಹೀಗೆ ನೋಡ್ತೇವೆ, ಮುಗ್ಧ ಮಗುವಾಗಬಲ್ಲವನು ಮಹಾತ್ಮನಾಗುವನು. 6ನೇ ವಚನ ಮತ್ತಾಯ 18:6, ನನ್ನಲ್ಲಿ ವಿಶ್ವಾಸವಿಟ್ಟಿರುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಪಾಪಕ್ಕೆ ಕಾರಣನಾದರೆ ಅಂಥವನು ದೊಡ್ಡ ಕಲ್ಲನ್ನು ಕುತ್ತಿಗೆಗೆ ಬಿಗಿಸಿಕೊಂಡು ಆಳವಾದ ಸಮುದ್ರದಲ್ಲಿ ದಬ್ಬಿಕೊಳ್ಳುವುದೇ ಲೇಸು. ಪಾಪಕ್ಕೆ ಪ್ರಚೋದನೆ ಮಾಡುವ ಲೋಕಕ್ಕೆ ಧಿಕ್ಕಾರ. ಆದ ಕಾರಣ ಇಲ್ಲಿ ಸಂತ ಪೌಲ ಬಹಳ ಕಷ್ಟಪಟ್ಟು ಅದನ್ನು ವಿವರಿಸ್ತಾರೆ. ನೋಡಪ್ಪ, ನಿನ್ನ ವಿಶ್ವಾಸ ಏನು? ತಿನ್ನೋದ್ರಿಂದ ಏನು ಆಗೋದಿಲ್ಲ, ಅದು ಬರೀ ಹಣ್ಣು, ತಿಂದಾಗ ಮಲ ವಿಸರ್ಜನೆ ಆಗುತ್ತದೆ, ಊಟ ಉಪಚಾರ ದೇವರಿಗೆ ನಮ್ಮನ್ನು ಸೇರಿಸುವುದಿಲ್ಲ ಎಂದು. ಆದರೂ ವಿಶ್ವಾಸದಲ್ಲಿ ಬಲಹೀನ ನಿನ್ನನ್ನು ನೋಡಿ ಅವನು ಅದನ್ನು ಮಾಡಲು ಪ್ರೇರೇಪಣೆಯಾದೀತು. ಅವನಿಗೆ ಪ್ರೇರೇಪಣೆ ಮಾಡಬೇಡ, ಪ್ರಚೋದನೆ ಮಾಡಬೇಡ. ಅಂತೂ ವಿಗ್ರಹಗಳಿಗೆ ನೈವೇದ್ಯವಾದ ಪದಾರ್ಥವನ್ನು ತಿನ್ನಕೂಡದು. ಇದನ್ನು ನಾವು ಬಹಳ ಕಠಿಣವಾಗಿ ಅಂದರೆ ಪಾಲಿಸಬೇಕು. ಹಳೆಯ ಒಡಂಬಡಿಕೆಯಿಂದ ಹಿಡಿದು ಪ್ರಕಟಣಾ ಗ್ರಂಥದವರೆಗೂ ವಿಗ್ರಹಗಳಿಗೆ ನೈವೇದ್ಯವಾದ ಪದಾರ್ಥಗಳನ್ನು ತಿನ್ನಬೇಡಿರಿ, ವಿಗ್ರಹಾರಾಧನೆಯನ್ನು ಮಾಡಬೇಡಿರಿ,
ಅವರು ಶಾಪಕ್ಕೆ ಒಳಗಾಗುತ್ತಾರೆ ಎಂಬುದಾಗಿ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ವಿಗ್ರಹಗಳಿಗೆ ನೈವೇದ್ಯವಾದುದು ಅಪವಿತ್ರವಾದುದು, ಅದನ್ನು ಕ್ರೈಸ್ತ ವಿಶ್ವಾಸಿಗಳು ಎಂದಿಗೂ ಭುಜಿಸಬಾರದು. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮಗೆ ರಕ್ಷಣೆಯನ್ನು ಕೊಟ್ಟ ನಾಮ ಏಕೈಕ ನಾಮ ಶ್ರೀ ಯೇಸು ನಾಮ. ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸುವ ನಾವು ವಿಗ್ರಹಗಳಿಗೆ ನೈವೇದ್ಯವಾದ ಪದಾರ್ಥವನ್ನು ತಿನ್ನಲು ಎಷ್ಟು ಅಹಂಕಾರ ನಮಗೆ! ದೇವರನ್ನೇ ರೊಚ್ಚಿಗೆಬ್ಬಿಸಬಹುದೇ? ಎಂದಿಗೂ ಕೂಡದು. ಸದಾ ಕಾಲಕ್ಕೂ ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ ಸ್ತುತಿ, ಸ್ತೋತ್ರ, ಮಹಿಮೆ, ಆರಾಧನೆ ಸಲ್ಲತಕ್ಕದ್ದು. ಯೇಸುವಿನ ರಕ್ತ ಮಾಂಸವನ್ನು ಭುಜಿಸುವವನು ಎಂದಿಗೂ ಸಾಯುವುದಿಲ್ಲ, ಅವನು ಚಿರಕಾಲ ಬದುಕುತ್ತಾನೆ. ಆ ಯೇಸುವಿನ ಶರೀರ ಮತ್ತು ರಕ್ತಕ್ಕೆ ದ್ರೋಹ ಮಾಡದಂತೆ ಪರಿಶುದ್ಧವಾದ ಜೀವನವನ್ನು ನಡೆಸೋಣ. ನೀನು ಉಂಡರೂ ಕುಡಿದರೂ ಏನು ಮಾಡಿದರೂ ಅದು ದೇವರ ನಾಮಕ್ಕೆ ಮಹಿಮೆ ತರುವ ಕಾರ್ಯವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು.